ನಾಯಕತ್ವದ ವಿಚಾರ ಚರ್ಚೆ ಮಾಡಿದ್ದು ಸತ್ಯ. ಅಶ್ವವೇಗ ಜೊತೆ ಕುಣಿಗಲ್ ರಂಗನಾಥ್ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ನಿನ್ನೆ ಏನು ಡಿನ್ನರ್ ಮೀಟಿಂಗ್ ಆಯ್ತು, ಆಗ ಬಾಲಕೃಷ್ಣ ಬರ್ತ್ಡೇ ಸಂಬಂಧ ಎಲ್ರು ಕೂಡ ಹೋಗಿದ್ವಿ, ಡಿನ್ನರ್ ಪಾರ್ಟಿ ಇತ್ತು, ಮುಗಿಸ್ಕೊಂಡ್ವಿ, ವಾಪಸ್ ಬಂದ್ವಿ ಅಂತ ಹೇಳಿದ್ರು. ಆದ್ರೆ ಈಗ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ನಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಚರ್ಚೆ ಮಾಡಿದ್ದು ಸತ್ಯ. ಪವರ್ ಫೈಟ್ ಬಗ್ಗೆ, ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಶಾಸಕ ಕುಣಿಗಲ್ ರಂಗನಾಥ್ ಕೊಟ್ಟಿದ್ದಾರೆ. ಹೌದು, ಬಾಲಕೃಷ್ಣ ಬರ್ತ್ಡೇ ಸಂಬಂಧನೇ ಎಲ್ಲರೂ ಕೂಡ ಭೇಟಿಯಾಗಿದ್ವಿ. ಎಲ್ಲರೂ ಸೇರಿದಾಗ ಸಹಜವಾಗಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದರಂತೆ ನಾಯಕತ್ವದ ವಿಚಾರ ಕೂಡ ಚರ್ಚೆ ಆಗಿದೆ ಅಂತ ಹೇಳ್ತಿದ್ದಾರೆ. ಕುಣಿಗಲ್ ರಂಗನಾಥ್ ಮಾತನಾಡಿರುವಂಥದ್ದು ನಾಯಕತ್ವದ ಬಗ್ಗೆ. ಹೌದು, ಮಾತಾಡಿದೀವಿ, ಸಹಜವಾಗಿ ಹುಟ್ಟಿದಬ್ಬ ಸೇರಿದ್ವಿ, ಡಿನ್ನರ್ ಪಾರ್ಟಿ ಆಯ್ತು, ಎಲ್ಲಾ ವಿಚಾರ ಮಾತನಾಡುವಂತಹ ಸಂದರ್ಭದಲ್ಲಿ ಅದು ಕೂಡ ಚರ್ಚೆ ಆಯ್ತು, ಮಾತಾಡಿದೀವಿ ನಾಯಕತ್ವದ ವಿಚಾರವಾಗಿ, ನಿಜ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಕೆಲವು ಶಾಸಕರು ಇಲ್ಲಪ್ಪ ಡಿನ್ನರ್ ಮೀಟಿಂಗ್ ಇತ್ತು, ಏನು ಬರ್ತ್ಡೇ ಅಂತ ಹೇಳ್ಬಿಟ್ಟು ಪಾರ್ಟಿ ಮುಗಿಸ್ಕೊಂಡ್ವಿ, ಮನೆಗೆ ಹೋಗ್ತಿದೀವಿ ಅಂತ ಹೇಳಿದ್ರು. ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಆಗಿರ್ಬೋದು, ಒಂದಷ್ಟು ಜನ ಶಾಸಕರು ಏನು ಕೂಡ ಮಾತನಾಡಲಿಲ್ಲ. ಬಟ್ ಇದೀಗ ರಂಗನಾಥ್ ಕುಣಿಗಲ್ ಶಾಸಕರು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಾವ್ ಏನು ಮಾತಾಡ್ತೀವಿ, ಏನು ಸಪೋರ್ಟಿವ್ ಆಗಿ ನಿಲ್ತೀವಿ, ಅದು ಯಾವುದು ಕೂಡ ಮುಖ್ಯ ಆಗಲ್ಲ. ಫೈನಲ್ ಆಗಿ ಹೈಕಮಾಂಡ್ ನಿರ್ಧಾರವೇ ಮುಖ್ಯ. ಇದಂತದ್ದು ಬರ್ತ್ಡೇ ಅನ್ನುವಂತಹ ವಿಚಾರ ಆದ್ರೂ ಕೂಡ ಅದು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಮ್ಮೆ. ಹೌದು, ಅಫ್ಕೋರ್ಸ್ ಇವಾಗ ಈಗ ಆಗ್ತಿರೋಂಥ ಕೆಲವು ಗೊಂದಲಗಳ ವಿಚಾರದಲ್ಲಿ ಬರ್ಡೇ ಶಾಸಕರು ಒಟ್ಟಿಗೆ ಸೇರಿದಾಗ ನಾನಾ ಥರ ಚರ್ಚೆಗಳು ಆಗಂಥದ್ದು ಸಹಜ. ಮತ್ತೊಮ್ಮೆ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ. ನಿನ್ನೆ ನಡೆದಂಥದ್ದು ವೈಯಕ್ತಿಕವಾಗಿ ನಮ್ಮ ಬಾಲಕೃಷ್ಣ ಅವ್ರದ್ದು 28ಕ್ಕೆ ಇದ್ದಂಥ ಬರ್ಡೇನ ಹೊರಗಡೆ ಹೋಗ್ತಿರೋಂಥ ಹಿನ್ನೆಲೆಯಲ್ಲಿ 2 ದಿನ ಮುಂಚಿತವಾಗಿ ಅಡ್ವಾನ್ಸ್ ಬರ್ಡೇ ಒಂದು ಗೆಟ್ ಟುಗೆದರ್ ಮಾಡಿರೋಂಥದ್ದು. ಅಲ್ಲಿ ಸಹಜವಾಗಿ ಎಲ್ಲರೂ ಸೇರಿದಾಗ ಬರ್ಡೇನೂ ಮಾತಾಡೇ ನಡ್ತೀವಿ, ನಮ್ಮ ರಾಜಕೀಯದ ಜೀವನದ ಬಗ್ಗೆನೂ ಚರ್ಚೆ ಮಾಡಿರ್ತೀವಿ, ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಚರ್ಚೆ ಮಾಡಿರ್ತೀವಿ. ಮೊನ್ನೆ ನಡೆದಂಥ ಯುವಕರ ಒಂದು ಏನು ಆಸೆಗಳು ಇರುತ್ತೆ, ನಿರುದ್ಯೋಗಗಳ ಬಗ್ಗೆ ಇರೋಂಥ ಒಂದು ಅಸಮಾಧಾನಗಳ ಬಗ್ಗೆ ಚರ್ಚೆ ಮಾಡಿರೋಂಥದ್ದು ನಿಜ. ಅದ್ರ ಜೊತೆ ಈಗ ಬಂದಿರೋಂಥ ಬಜೆಟ್ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಒಂದು ಯಾವ ರೀತಿ ಒಂದು ಇತಿಹಾಸ ಉಳ್ಳಂತ ಗ್ಯಾರಂಟಿಯ ಕಾರ್ಯಕ್ರಮ ಕೊಟ್ಟರು, ಅದರಂತೆ ಒಳ್ಳೆ ಒಂದು ಕಾರ್ಯಕ್ರಮ ಕೊಡ್ಲಿ. ನಮ್ಮಲ್ಲೂ ಕೆಲವು ಚಿಂತನೆಗಳಿದೆ, ಅದನ್ನ ಕರೆದ್ರೆ ಚೀಫ್ ಮಿನಿಸ್ಟರ್ ಪ್ರೀ ಬಜೆಟ್ ವಿಚಾರದಲ್ಲಿ ನಾವು ಸಹ ಭಾಗವಹಿಸ್ತೇವೆ ಅನ್ನೋ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛೆಪಟ್ಟು ಮಾತಾಡಿರೋಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಿ ಚರ್ಚೆ ಆದಂತಹ ಒಂದು ವಿಚಾರದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗ್ಬೇಕು, ಒಂದು ಸ್ಪಷ್ಟತೆಯನ್ನ ಮತ್ತೊಮ್ಮೆ ಕೇಳಿದ್ರೆ ಅವ್ರು ಯಾವುದೋ ಒಂದು ಸ್ಪಷ್ಟತೆಯನ್ನ ಕೊಡ್ಲಿ ಅನ್ನುವಂತಹ ಚರ್ಚೆ ಆಯ್ತು ಅನ್ನುವಂತ ವಿಚಾರ ಬಂದಿದೆ ಸರ್. ಆಚೆ ಎಲ್ಲರೂ ಯಾರು ಏನು ಎತ್ತ ಯಾವಾಗ ಅನ್ನೋದನ್ನ ಚರ್ಚೆ ಆಗ್ತಿರೋದು ಸಹಜ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ಸೂಕ್ತವಾದಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಕೊಡ್ತಾರೆ ಅನ್ನೋದನ್ನ ಅಪೇಕ್ಷೆ ಪಟ್ಟು ಶಾಸಕರಾಗ್ಲಿ ಕಾರ್ಯಕರ್ತರಾಗ್ಲಿ ನೋಡ್ತಾ ಇದ್ದಾರೆ. ಈಗ ಸಾಮಾನ್ಯ ಜನರು ಸಹ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೇದು ಒಂದು ನಿರ್ಧಾರವನ್ನ ಕೊಡ್ತಾರೆ ಅನ್ನೋದನ್ನ ಹೇಳಬಲ್ಲೆ ನಾನು. ಸಹಜವಾಗಿ DK ಶಿವಕುಮಾರ್ ಆಪ್ತರಿಗಾಗ್ಲಿ ಅವರ ಕಾರ್ಯಕರ್ತರಿಗಾಗ್ಲಿ ಎಲ್ರಿಗೂ ಕೂಡ ಒಂದು ಆಸೆ ಇದೆ, ಅದು ಎಲ್ಲಾ ರೀತಿಯಿಂದನೂ, ಅಂದ್ರೆ ಇಷ್ಟು ವರ್ಷ ಅವ್ರು ಮಾಡಿದ್ದಾರೆ CM ಸ್ಥಾನ, ಇವ್ರಿಗೂ ಒಂದ್ ಸಿಗ್ಲಿ ಅನ್ನುವಂತಹದ್ದು. ಆದ್ರೆ ಯಾವಾಗ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಇಲ್ಲಿವರೆಗೂ ಕೂಡ ಸ್ಪಷ್ಟತೆಯನ್ನ ಕೊಡ್ಲಿಲ್ಲ. ಹಾಗಾಗಿ ನೀವು ಒಟ್ಟುಗೂಡಿ ಮತ್ತೇನಾದ್ರೂ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂತಹದ್ದೇನಾದ್ರೂ ವಾತಾವರಣ ಇದೆಯಾ ಅಂತ? ಅದೆಲ್ಲ ನಿಮ್ಮ ಮುಂದೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಮೀಡಿಯಾ ಮುಂದೆ ಮಾತಾಡೋದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ನಾಯಕತ್ವ ವಿಚಾರ ಬಂದ ತಕ್ಷಣವೇ ಬಂದಿರುವಂತಹ ಮತ್ತೊಂದು ಕೂಗು, ದಲಿತ ಸಮುದಾಯಕ್ಕೆ ಕೂಲಿ ಕೊಡಿ,
ಹಿಂದಿನ ಕೂಲಿ ಬಾಕಿ ಇದೆ, ಕೂಲಿ ಕೊಡಿ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಒಂದು ಕಡೆ ನಾಯಕತ್ವ ವಿಚಾರ ಬದಲಾಗುತ್ತೆ ಅನ್ನುವಂತಹದ್ದು ಬಂದಾಗ್ಲೇ ಈ ರೀತಿಯಾದಂತಹ ಚರ್ಚೆಗಳು ಜೋರಾಗ್ತಾ ಇದೆ. ಸೊ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರ್ದು ಅನ್ನುವಂತಹದ್ದು ಕೂಡ ಅಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸರ್. ಸೊ ಈಗ ದಲಿತರು ಕೂಡ ನಮಗ್ ಸಿಎಂ ಬೇಕು ಅನ್ನುವಂತಹದ್ದನ್ನು ಮುಂದೆ ಇಡ್ತಾ ಇದ್ದಾರೆ, ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಎಲ್ಲಾ ಜಾತಿ ಧರ್ಮದವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದನ್ನ ಅಪೇಕ್ಷೆ ಪಡೋದು ಅದು ಸಾಮಾಜಿಕವಾಗಿ ಸ್ವಾಭಾವಿಕವಾಗಿ ಇರೋಂಥ ವಿಚಾರ. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರದಲ್ಲಿ ನಾವುಗಳು ಅದ್ರ ಬಗ್ಗೆ ಮಾತನಾಡ್ಕೊಡುದು. ಸೊ ಹಾಗಾಗಿ ನಮ್ದು ಏನಿದೆ, ನಮ್ಮ ಆಲೋಚನೆಗಳು, ನಮ್ಮ ಬಗ್ಗೆ ನಮ್ಗೆ ಇರೋಂಥ ಆಸೆಗಳು, ಅದನ್ನ ನಾವು ಹೈಕಮಾಂಡಲ್ಲಿ ಹೇಳೋಂಥ ಮಾತು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋದನ್ನ ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರ ಮತ್ತು ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.